ಸಮುದಾಯ ಹೋರಿ ಹಿರಿಯರು ಗುರುಗಳಾಗಿರ್ತಕ್ಕಂಥ ರೇಣುಕಾ ಶಾಸಕರಾಗುವಂತ ಎಲ್ಲ ನಾಯಕರುಗಳೇ ಮತ್ತು ಯಡಿಯೂರಪ್ಪನವರ ಅಭಿಮಾನಿಗಳೇ, ಸಂಸದರಾದ BY ರಾಘವೇಂದ್ರಣ್ಣನವರಿಗೆ ಭಾರತ್ ಮಾತಾ ಕಿ. ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಪೂರ್ವ ತಯಾರಿ ಸಭೆಗೆ ಆಗಮಿಸಬೇಕು ಅಂತ ಹೇಳಿ ನಮ್ಮ ಸಂಘಟನೆಯಿಂದ ವಿನಂತಿಯನ್ನು ಮಾಡಿಕೊಂಡಾಗ ಸಾಕಷ್ಟು ಗೃಹ ಪ್ರವೇಶಗಳು, ಶುಭ ಕಾರ್ಯಗಳು, ದೇವಸ್ಥಾನಗಳ ಉದ್ಘಾಟನೆ, ಈ ರೀತಿ ಅನೇಕ ಶುಭ ಕಾರ್ಯಗಳು ನಡೀತಿದ್ರು ಕೂಡ ನಮ್ಮ ಪಕ್ಷ, ನಮ್ಮ ಸಂಘಟನೆ ಕರೆದಂತಹ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದಂತ ನಮ್ಮ ದೇವದುರ್ಗವಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ನಮ್ಮ ಕಾರ್ಯಕರ್ತರು ಶಕ್ತಿ ತುಂಬುವಂತ ಕಾರ್ಯವನ್ನ, ಅವ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ನಮ್ಮ ಕಾರ್ಯಕರ್ತರಿಗಿಂತ ಹೆಚ್ಚು ನನಗೇನು ಗೊತ್ತಿಲ್ಲ. ನಾನು ಮಗನಾಗುವರು ನೋಡಿದ್ದೀನಿ, ಆದ್ರೆ ಅವ್ರು ಮುಖಂಡರಾಗಿ ನೋಡುವಂತ ಒಂದು ಅವಕಾಶ ಅವರ ಜೊತೆಗೆ ಹೆಜ್ಜೆ ಇಟ್ಟಂತ ನಮ್ಮ ಮುಖಂಡಗಳಿಗೆ ಅನೇಕ ಅನುಭವಗಳು ಆಗಿರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವುದೋ ಪೂರ್ವ ಜನ್ಮದ ಒಂದು ಪುಣ್ಯದ ಫಲ, ಜನ್ಮ ಕೊಟ್ಟಂತ ಮಂಡ್ಯ ಕರ್ಮಕ್ಷೇತ್ರ, ಶಿವಮೊಗ್ಗ ಕ್ಷೇತ್ರ, ಅವತ್ತು ಇಡೀ ರಾಜ್ಯದಲ್ಲಿ ಇಲ್ಲದಂತ ಅನೇಕ ಸಮಸ್ಯೆಗಳು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ, ಅದು ಜೀತದಾಳಗಳ ಹೋರಾಟ, ಬಗರುಕುಂಬಿನ ಹೋರಾಟ, ಈ ರೀತಿ ಹೋರಾಟದ ಮುಖಾಂತರನೇ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟುವಂತ ಒಂದು ಪ್ರಯತ್ನ ನಮ್ಮ ಹಿರಿಯರಂತ ರವೀಂದ್ರನಾಥ್ ಅವರಿರ್ಬೋದು, ನಮ್ಮ ಸಿದ್ದೇಶಣ್ಣ ಇರ್ಬೋದು, ಅವರ ತಂದೆ ಮಲ್ಲಿಕಾರ್ಜುನ ಇರ್ಬೋದು, ತಂಗ ಇರ್ಬೋದು, VS ಆಚಾರ್ಯ ಇರ್ಬೋದು, ಕರಂಬಳಿ ಸಂಜೀವ್ ಶೆಟ್ಟರ್ ಇರ್ಬೋದು, ಆ ಕಾಲದಿಂದಲೂ ಕೂಡ ನಾವೆಲ್ಲರೂ ಕೂಡ ಸಂಘಟನೆಯನ್ನ ನೋಡ್ಕೊಂತ ಕೇಳ್ಕೊಂತ ಬಂದಿದ್ದೀವಿ. ತಾವೇ ಯೋಚನೆ ಮಾಡಿ, ಈಗ ತಾನೇ ನಾವೆಲ್ಲರೂ ಕೂಡ ಪುಷ್ಪಾಚರಣೆಯನ್ನ ಮಾಡಿದ್ವಿ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು, ಭಾರತ್ ಮಾತೆ ಇದೆ, ದೀನ್ ದಯಾಳ್ ಉಪಾಧ್ಯಾಯ ಇದ್ದಾರೆ, ಅವರೆಲ್ಲ ಯಾರಂತ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಅವತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು 100 ವರ್ಷ ಕೆಳಗೆ ಅವ್ರು ಕಂಡಂತ ಕನಸು, ದೇಶದ ಪ್ರಧಾನ ಮಂತ್ರಿಗಳಾದ್ರು, ಒಬ್ಬ ಆಧುನಿಕ ಸರ್ದಾರ್ ವಲ್ಲಭಾಯ್ ಪಟೇಲ್, ಅಮಿತ್ ಶಾಜಿ ಅವರು ದೇಶದ ಗೃಹ ಸಚಿವರಾದ್ರು. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಕಿತ್ತದ್ದು ನಿಜವಾದ ಒಂದು ಸ್ವಾತಂತ್ರ್ಯ ಕೊಡುವಂತ ಕೆಲಸ ಇವತ್ತು ಬಿಜೆಪಿಯಿಂದ ಆಯ್ತು. ಭವ್ಯ ಶ್ರೀರಾಮ ಮಂದಿರವನ್ನ ಕಟ್ಟಲಿಕ್ಕೋಸ್ಕರ ಎಷ್ಟು ಸಾವಿರಾರು ಜನರ ಕರಸೇವಕರ ಹತ್ಯೆ ಆಯ್ತು, ಎಷ್ಟು ಜನ ಲಾಠಿ ಚಾರ್ಜನ್ನ ತಿನ್ಬೇಕಾಯ್ತು. ಅರೆ ಇವತ್ತು ನಮ್ಮೆಲ್ಲರೂ ಯೋಗ, ಎಷ್ಟೋ ಜನ ಹೋರಾಟ ಮಾಡಿದಂತವರು ಆ ಗುಂಬಾಸ್ಗಳಿಗೆ ಮಣ್ಣಾಗಿ ಹೋದ್ರು, ಇವತ್ತು ಎಷ್ಟೋ ಜನ ಕೊನೆ ಉಸಿರನ್ನು ಎಳೆದಾದ್ರು. ಅರೆ ನಮಗೆ ನೋಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿದೆಯಲ್ಲ, ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಆಯ್ತಲ್ಲ, ಆ ಫೈಜಾಬಾದ್ ತೆಗೆದು ರಾಮ ಅಯೋಧ್ಯೆ ಅಂತ ಹೇಳಿ ಹೆಸರನ್ನ ನಾಮಕರಣ ಮಾಡುವಂತ ಅವಕಾಶ ನಮಗೆಲ್ಲ ನೋಡುವಂತ ಭಾಗ್ಯ ಸಿಕ್ಕಿದೆಯಲ್ಲ. ಹಾಗಾಗಿ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವುದೋ ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದೀವಿ. ಅಟಲ್ಜಿ ಕೇವಲ ಒಬ್ಬ ಸಂಸತ್ ಸದಸ್ಯನಿಂದ ಪ್ರಧಾನಮಂತ್ರಿಯ ಸ್ಥಾನವನ್ನ ಕಳ್ಕೊಂಡ್ರು. ಪಾರ್ಲಿಮೆಂಟ್ ಅಲ್ಲಿ ಬಲ ಪ್ರದರ್ಶನ. ನಿಮ್ಮ ಯಡಿಯೂರಪ್ಪನವರಂತರೂ ಒಬ್ಬ ಅಲ್ಲಿ MP ಇದ್ರು ಕೂಡ ಅಟಲ್ಜಿಯನ್ನ ಮತ್ತೆ ಪ್ರಧಾನಮಂತ್ರಿಯಾಗಿ ನೋಡ್ತಿದ್ರೆ ಅಂತ ಗೊತ್ತಿಲ್ಲ. ಮಲ್ಲಿಕಣ್ಣ ಆ ಕೆಲಸ ಮಾಡ್ಲಿಲ್ಲ ಅವರು, ಆಪರೇಷನ್ ಕಮಲ ಮಾಡ್ಲಿಲ್ಲ ಅವರು, ಯಾರು ಅಟಲ್ಜಿ ಅವರು ಭಾಷಣ ಮಾಡಿದ್ರು. ಒಬ್ಬ ಸಂಸತ್ ಸದಸ್ಯನ ಕೊರತೆ, ರಾಜೀನಾಮೆ ಕೊಟ್ಟರು, ರಾಷ್ಟ್ರಪತಿ ಭವನಕ್ಕೆ ಹೋದ್ರು, ಅಲ್ಲಿ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಹೊರಗಡೆ ಬರ್ಬೇಕಾದಾಗ ಪತ್ರಕರ್ತರು ಕೇಳ್ತಾರೆ, ಅಟಲ್ಜಿ ನೀವು ಮನಸ್ಸು ಮಾಡಿದ್ರೆ ಯಾರೋ ಒಂದು 4 ಜನ MP ತೆಗೆದುಕೊಂಡು ನಿನ್ನ ಸ್ಥಾನವನ್ನು ಉಳಿಸ್ಕೊಳ್ಳುವಂತ ಕಷ್ಟ ಇದ್ದಿದ್ದಿಲ್ಲ, ಯಾಕೆ ನಿಮಗೆ ನೋವು ಆಗ್ಲಿಲ್ವಾ, ಅನಿಸ್ಲಿಲ್ವಾ ಅಂತ ಕೇಳಿದ್ರು. ಅವರು ಹೇಳ್ತಾರೆ, ಇಡೀ ರಾಷ್ಟ್ರದ ಪತ್ರಕರ್ತರ ಮುಂಭಾಗದಲ್ಲಿ ಜೀವನದಲ್ಲಿ ಎಂತೆಂಥ ಸ್ಥಾನಮಾನ, ಪ್ರಧಾನಮಂತ್ರಿಗಳಿಗೆ ಮಾಜಿ ಆಗ್ಬೋದು, ಮುಖ್ಯಮಂತ್ರಿಗಳು ಮಾಜಿ ಆಗ್ಬೋದು,
ಯಾವುದೋ ಗ್ರಾಮ ಪಂಚಾಯತಿ ಮಾಜಿ ಆಗ್ಬೋದು, ಆದ್ರೆ ಬಿಜೆಪಿಯ ಕಾರ್ಯಕರ್ತ ಅಂತಿದೆಯಲ್ಲ ಅದು ಯಾವತ್ತೂ ಕೂಡ ಮಾಜಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬ ಕಾರ್ಯಕರ್ತ ಅಂತೇಳಿ ಅತ್ಯಂತ ಹೆಮ್ಮೆ ನಾನು ಪಡೀಲಿಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಆ ಸಂದರ್ಭದಲ್ಲಿ ಅಟಲ್ಜಿ ಹೇಳ್ತಾರೆ. ಇದು ಭಾಷಣ ಮಾಡೋದು ತುಂಬಾ ಚೆನ್ನಾಗಿ, ಆದ್ರೆ ನಮಗೆ ಸಿಕ್ಕಂತ ಅಧಿಕಾರವನ್ನು ಬಿಟ್ಟು ಕಾರ್ಯಕರ್ತರಾಗಿ ಕೆಲಸ ಮಾಡುವಂದಾಗ ನನ್ನನ್ನು ಕೂಡ ಸೇರಿ ಸ್ವಲ್ಪ ಕಷ್ಟ ಆಗತ್ತೆ. ಆದ್ರೆ ಯೋಗ ಇದು ಇಂಥ ಒಂದು ಅಮೃತ ಕಾಲದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 2047ನೇ ಇಸ್ವಿಗೆ 100 ವರ್ಷಗಳು ತುಂಬಿದಂತ ಈ ಸಂದರ್ಭದಲ್ಲಿ ಇವತ್ತು ಸಿದ್ದೇಶಣ್ಣ, ನಾನು, ಮನಮೋಹನ್ ಸಿಂಗ್ ದೇಶದ ಪ್ರಧಾನಮಂತ್ರಿಗಳಿದ್ದಾಗ ಕೊನೆ ಡೆಸ್ಕ್ ಅಲ್ಲಿ ಕೂತಾಗ ಪಾರ್ಲಿಮೆಂಟ್ ಅಲ್ಲಿ ಯೋಚನೆ ಮಾಡ್ತಾ ಇದ್ವಿ, ಅಟಲ್ಜಿ ಕಳ್ಕೊಂಡ ಈ ಸ್ಥಾನವನ್ನ ಮತ್ತೆ ಆ ಪುಣ್ಯಾತ್ಮನ ಸ್ಥಾನವನ್ನ ತುಂಬುವಂತ ಪುಣ್ಯಾತ್ಮ ಯಾರು ಬರ್ಬೋದು ಅಂತೇಳಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ವಿ. ಯೋಗ ನರೇಂದ್ರ ಮೋದಿಜಿಯವರು ದೇಶದ ನೇತೃತ್ವ ವಹಿಸಿಕೊಂಡ್ರು, 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿದ್ದಾರೆ. ದೇಶವನ್ನ ಯಾವ ರೀತಿ ಪ್ರಪಂಚದ ಉದ್ದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ತಾವೆಲ್ಲರೂ ಕೂಡ ನೋಡಿ. ಒಂದ್ ಕಡೆಗೆ ನಮ್ಮ ದೌರ್ಭಾಗ್ಯ, ಗ್ಯಾರಂಟಿ ಮುಖಾಂತರ ರಾಜ್ಯದ ಚುಕ್ಕಾಣ ಹಿಡಿದಂತ ಕಾಂಗ್ರೆಸ್ ಪಕ್ಷ ಮೊದಲೇ ದಿನದಿಂದ ಹಿಡಿದು ಯಾವತ್ತು ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತೆ ಅಂತೇಳಿ ಚರ್ಚೆಗಳೇ ಮಾಡಿಕೊಂತ ಜನಸಾಮಾನ್ಯರ ಏಳಿಗೆಗೋಸ್ಕರ ಒಂದು ಚೂರು ಕೂಡ ಗಮನವನ್ನ ಕಡೆ ಕೊಡುವಂತ ಕೆಲಸವನ್ನ ಮಾಡಲಿಲ್ಲ. ಈಗೂ ಕೂಡ ಅದೇ ಮುಖ್ಯಮಂತ್ರಿ ಸ್ಥಾನ, ಯಾರು ಮಂತ್ರಿ ಆಗಬೇಕು, ಇದೇ ಜಾಗದಲ್ಲಿ ರಾಜ್ಯವನ್ನ ತೆಗೆದುಕೊಂಡಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಈ ರಣ ಬಿಸಿಲು ನಾವು ನೋಡ್ತಾ ಇದೀವಲ್ಲ, ಈ ರಣ ಬಿಸಿಲು ಕಾಂಗ್ರೆಸ್ ಇದ್ದಂಗೆ, ಒಂದು ಬದಲಾವಣೆ ಕಾಲ. ಈ ರಣ ಬಿಸಿಲಿಂದ ನಾವೇನು ಮುಂಗಾರನ್ನ, ಮಳೆಗಾಲನ ನಾವೇನು ನೋಡ್ತಾ ಇದೀವಿ, ತಂಪನ್ನ ನಾವು ನೋಡ್ಲಿಕ್ಕೆ ಬಯಸ್ತಾ ಇದೀವಿ, ಅದು ಬಿಜೆಪಿಯ ಒಂದು ಕಾಲ ಶುರುವಾಗುತ್ತೆ ಅಂತ ನಾನು ಅತ್ಯಂತ ವಿಶ್ವಾಸನ ನೀಡಲಿಕ್ಕೆ ಇಚ್ಛೆ ಪಡ್ತೀನಿ. ತುಂಬಾ ದಿನ ಕಾಲ ಕಾಯುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ 100ಕ್ಕೆ 100 ಸೂರ್ಯ ಚಂದ್ರ ಇರೋದೇ ಸತ್ಯ, ಅಷ್ಟೇ ಸತ್ಯ. ನಾಳೆ ಬರುವಂತ ದೇಶದ 5 ರಾಜ್ಯಗಳಲ್ಲಿ 4 ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ, NDA ನೇತೃತ್ವದ ಸರ್ಕಾರ ಆಡಳಿತವನ್ನ ತಂದೆ ತರುತ್ತೆ. ಅದೇ ರೀತಿ ನಮ್ಮ ದಕ್ಷಿಣ ಭಾಗ ನಮ್ಮ ದಾವಣಗೆರೆಯಲ್ಲೂ ಕೂಡ ನಮ್ಮ ದಾಸಕರಿಯಪ್ಪನವ್ರನ್ನ ಶಾಸಕರನ್ನು ನೋಡುವಂಥದ್ದು, ಅದೇ ರೀತಿ ನಮ್ಮ ಬಾಗಲಕೋಟೆಯಲ್ಲೂ ಕೂಡ ನಮ್ಮ ಹಿರಿಯರ ಚಿರಂತಿ ಮಠ ಕೂಡ ಶಾಸಕ ನೋಡುವಂತ ದಿನಗಳು ದೂರ ಇಲ್ಲ. ಇಷ್ಟು ಒಳ್ಳೆಯ ಶುಭಗಳಿಗೆ ಈ ಸಂದರ್ಭ ಶುರುವಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ, ನಾವು ಯಡಿಯೂರಪ್ಪನವ್ರಿಗೋಸ್ಕರ ಸನ್ಮಾನ ಮಾಡ್ತಾ ಇದೀವ. ಒಬ್ಬ ವ್ಯಕ್ತಿ ನಮಗೊಂದು ಪ್ರೇರಣೆ. ನನಗೆ ಇನ್ನೂ ನೆನಪಿದೆ, ಯಡಿಯೂರಪ್ಪನವ್ರ ಜೊತೆ ನಾನು 2ನೇ ಕ್ಲಾಸು ಬೇರೆ ಬೇರೆ ನಮ್ಮ ಪಕ್ಷದ ಕಾರ್ಯಕರ್ತಿದ್ದು ಶಿಕಾರಿಪುರ ಬಸ್ ಸ್ಟ್ಯಾಂಡು ಬಸ್ ಹತ್ಕೊಂಡು ಶಿವಮೊಗ್ಗ ಹೋಗ್ಬೇಕಾಗಿತ್ತು. ಅಲ್ಲಿ ಒಬ್ಳು ಮುದುಕಿ ಬರ್ತಾಳೆ, ಯಡಿಯೂರಪ್ಪನವರೇ ಇಂದೆಲ್ಲ ಗೊತ್ತು, ಬಸ್ಸಲ್ಲಿ ದೊಡ್ಡ ಲಗೇಜ್ ಇದ್ರೆ ಒಳಗೆ ತುಂಬ್ತಿದ್ದಿಲ್ಲ, ಮೇಲ್ಗಡೆಗೆ ಟಾಪಿ ಹಾಕ್ಬೇಕಾಗಿತ್ತು. ಹಮಾಲರು ಪಾಪ ಸಹಜ ಅವ್ರ ಹೊಟ್ಟೆ ಪಡೆಗೋಸ್ಕರ ದುಡ್ಡು ಹೆಚ್ಚಿಗೆ ಕೇಳ್ತಾ ಇದ್ದಾರೆ. ಆ ಮುದುಕಿ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಅವಾಗ ಯಡಿಯೂರಪ್ಪನವರು ವಿನಂತಿ ಮಾಡ್ಕೊಂತಾರೆ, ಅದಕ್ಕೆ ಪಾಪ ಸಹಕಾರ ಕೊಡಲ್ಲ. ಅವಾಗ ಯಡಿಯೂರಪ್ಪನವರು ಅವರೇ ತಲೆ ಮೇಲೆ ಅದನ್ನು ಹೊತ್ಕೊಂಡು ಹಿಂದಿನ ಬಸ್ಸನ್ನ ಮೆಟ್ಲನ್ನ ಹತ್ಕೊಂಡು ಹಾಕ್ಲಿಕ್ಕೆ ಹೋದಾಗ ಎಲ್ಲರೂ ಹಮ್ಮನ್ನು ಸೇರಿ ಅವ್ರ ಕಾಲನ್ನು ಎಳಿತಾರೆ ಯಡಿಯೂರಪ್ಪನವರು, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಅಂತೇಳಿ. ಈ ರೀತಿ ಮೊನ್ನೆ ಕಾರಲ್ಲಿ ಹೋಗ್ತಾ ಮಾತಾಡ್ತಾ ಇದ್ರು. ಅವ್ರ ಪಾದಯಾತ್ರೆ ಅಂತೆ, ಪಾದಯಾತ್ರೆ ಬೆಳಿಗ್ಗೆ ಬೇಗ ಎಚ್ಚರ ಆಗುತ್ತೆ, 5 ಗಂಟೆಗೆ ಹೇಳ್ತಾರೆ. ಎದ್ದಾದ್ಮೇಲೆ ಮನೇಲಿ ಯಾರ ಮನೇಲಿ ಮಲಗಿರ್ತಾರೆ ಅವ್ರು ತೊಂದರೆ ಮಾಡಬಾರ್ದು ಅಂತೇಳಿ ಅಲ್ಲೇ ಇದ್ದಂತ ಕಟ್ಗೆ ತೆಗೆದುಕೊಂಡು ಒಲೆ ಉರಿ ಮಾಡಿ ಬಿಸಿನೀರು ಕಾಯಿಸ್ಕೊಂಡು ಸ್ನಾನ ಮಾಡಿ ಉಳಿದವ್ರನ್ನು ಏಳಿಸ್ಕೊಂಡು ಮತ್ತೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೆ ಅಂತೇಳಿ ಅವರು ಹೇಳ್ಕೊಡ್ತಾರೆ. ಈ ರೀತಿ ಅನೇಕ ನನಗಿನ್ನೂ ಕೂಡ ನೆನಪಿದೆ. 2ನೇ ಕ್ಲಾಸ್ ನಾನಿನ್ನು ಶಿಕಾರಿಪುರದ ಹರಳೆಣ್ಣೆ ಕೆರೆ ಅಂತೇಳಿ ನಮ್ಮ ಕುರುಬ ಸಮಾಜ ವಾಸ ಮಾಡ್ತಿರೋಂಥ ಮಧ್ಯದಲ್ಲಿ ನನ್ನ ಮನೆ. 2 ಗಂಟೆ ನಾನು ಕಾನ್ವೆಂಟಿಗೆ ರೆಡಿ ಆಗಿದ್ದೀನಿ, ಬಟ್ಟೆ ಹಾಕೊಂಡು. ನಮ್ಮ ತಾಯಿ ರೆಡಿ ಮಾಡಿದಾಳೆ. ಮಧ್ಯಾಹ್ನ ಊಟಕ್ಕೆ ಅನ್ನ ಇಟ್ಟಿದ್ದಾರೆ, ಬೆಳಿಗ್ಗೆ 8-9 ಗಂಟೆಗೆ ತಿಂಡಿ ಆಗಿದೆ. ಯಡಿಯೂರಪ್ಪನವ್ರು ಬೈಸಿಕಲ್ ತಗೊಂಡು ಪುರಸಭಾ ಅಧ್ಯಕ್ಷರು, ಅವ್ರಿಗೊಂದು ಅಭ್ಯಾಸ, ಬೆಳಗ್ಗೆ ಎದ್ದು ಚೀಫ್ ಆಫೀಸರ್ ಕರ್ಕೊಂಡು ಯಾವ್ಯಾವ ನಲ್ಲಿ ನೀರು ಹರಿದು ಹೋಗ್ತಾ ಇರುತ್ತೆ ಅದನ್ನು ನಿಲ್ಸಂಥದ್ದು, ಟ್ಯೂಬ್ಲೈಟ್ ಇರ್ತಿದ್ರೆ ಟ್ಯೂಬ್ಲೈಟ್ ಆಫ್ ಮಾಡೋಂಥದ್ದು ಮಾಡಿಕೊಂಡು ದಿನ ಬೆಳಗ್ಗೆ ಸೈಕಲ್ ತಗೊಂಡು ಎಲ್ಲರೂ ಕರ್ಕೊಂಡು ಹೋಗಿ ಬರ್ತಾ ಇದ್ರು. ಆದರೆ ಅವತ್ತಿನ ಹಿಂದಿನ ರಾತ್ರಿ
ಫೋನ್ ಬರುತ್ತೆ, ಅವ್ರ ಮೊಬೈಲ್ ಇಲ್ಲ. ಮೇಹಬೂಬ್ ಅಂತೇಳಿ ಒಬ್ಬ ಲಾಯರ್, ಅವ್ರ ಮನೇಲಿ ಲ್ಯಾಂಡ್ಲೈನ್ ಇತ್ತು, ಅಲ್ಲಿಗೆ ಟ್ರಂಕಲ್ ಫೋನ್ ಬರುತ್ತೆ. ರಾತ್ರಿ 10 ಗಂಟೆಗೆ ಯಡಿಯೂರಪ್ಪನವರೇ ಫೋನ್ ಬನ್ನಿ ಅಂತ ಹೇಳಿ ಇನ್ನು 5 ನಿಮಿಷ ಬಿಟ್ಟು ಫೋನ್ ಬರುತ್ತೆ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರು ಹೋಗ್ತಾರೆ, ಫೋನ್ ರಿಸೀವ್ ಮಾಡ್ತಾರೆ. ಒಬ್ಬ ಫೋನು ಅನಾಮಿಕೆ ಒಂದು ಫೋನು, ಬೆಳಗ್ಗೆ ಎದ್ದು ನಿನ್ನ ಹೆಂಡತಿ ಮಕ್ಕಳು ಸಮೇತ ಊರನ್ನ ಖಾಲಿ ಮಾಡಲಿಲ್ಲ ಅಂದ್ರೆ ನಿನ್ನ ಜೀವ ಉಳಿಸಲ್ಲ. ಇದು ರಾತ್ರಿ ಬರುವಂತ ಕಾಲ. ಆದರೆ ಯಡಿಯೂರಪ್ಪನವರು ಅವತ್ತಿನ ಒಂದು ಹೋರಾಟ, ಅವರ ಸಿಟ್ಟು, ಅದು ಯಾರಿಗೂ ಕೂಡ ಅವ್ರು ಕೇರ್ ಮಾಡೋದು. ಬೆಳಿಗ್ಗೆ ಅವ್ರ ಕೂಡ ಹೇಳ್ತಾರೆ, ನಮ್ಮನೆಯಿಂದ ಒಂದು 40 ಮೀಟರ್ ದೂರದಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಹೆಸರಿತಕ್ಕಂಥ ಚೂರಿ ಶಿವಮೂರ್ತಿ ಅಂತೇಳಿ, ಅವನ ಅಡ್ಡ ಹೆಸರು ಚೂರಿ ಶಿವಮೂರ್ತಿ ಅಂತೇಳಿ, ಕಾಂಗ್ರೆಸ್ ಮುಖಂಡ, ಇಂದಿರಾ ಗಾಂಧಿಗಳು ಪ್ರಧಾನಮಂತ್ರಿ, ಗುಂಡೂರಾವ್ ಅವರು ಮುಖ್ಯಮಂತ್ರಿ, ಶಿಕಾರಿಪುರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ಯಡಿಯೂರಪ್ಪ ಪುರಸಭಾ ಅಧ್ಯಕ್ಷ ವೆಂಕಟಪ್ಪ ಅಂತೇಳಿ ಬಂದಿಖಾನೆ ಸಚಿವರು ಆ ಟೈಮಲ್ಲಿ ಹೋಗ್ಬೇಕಾದಾಗ ಮಾನಕಂದವಾದಂಥ ಹಲ್ಲೆ ನಡೆಯುತ್ತೆ ಯಡಿಯೂರಪ್ಪನವ್ರ ಮೇಲೆ. ಕತ್ತಿಗೆ ಕನ್ಲಿ ತಗೊಂಡು ಹೊಡಿತಾರೆ, ಬಿದ್ಮೇಲೆ 2 ಕೈಗೂ ಕನ್ಲಿ ತಗೊಂಡು ಹೊಡಿತಾರೆ. ನಮ್ಮನೆಗೆ ಬಂದು ಜನ ಬಂದು ಜೋರ ಬಾಲು ತರ್ತಿದ್ದಾರೆ. ನಮ್ಮ ತಾಯಿ ಹೆಸರು ಮೈತ್ರಾ ಅಂತ ಹೇಳಿ. ಮೈತ್ರಾ ಯಡಿಯೂರಪ್ಪನವ್ರು ಹೋದ್ರು ಅಂತೇಳಿ ಬಾಬು ತರ್ತಾ ಇದ್ದಾರೆ. ನಮ್ಮ ತಾಯಿ ತಲೆ ಮೇಲೆ ಸೆರಗಾಕೊಂಡು ನನ್ನ ಕೈಯನ್ನ ಇಟ್ಕೊಂಡು ಎಳ್ಕೊಂಡು ಸ್ಪಾಟಿಗೆ ಬಂದ್ರೆ ಯಡಿಯೂರಪ್ಪನವ್ರು ಬಿದ್ದಿದ್ದಾರೆ. ಅಲ್ಲೂ ಕೂಡ ಯಾರು ಮುಟ್ಟಕ್ಕೆ ಹೆದರ್ತಾ ಇದ್ದಾರೆ. ಯಾಕಂದ್ರೆ ಗುಂಡೂರಾವ್ ಮುಖ್ಯಮಂತ್ರಿಗಳು, ವೆಂಕಟಪ್ಪ ಬಂದಿಖಾನೆ ಸಚಿವರು, ಎಲ್ಲ ನಾಳೆ ರಾಜಕೀಯ ನಮಗೆ ಅಟ್ಯಾಕ್ ಆಗುತ್ತೆ ಅಂತೇಳಿ. ಅರೆ ಯಡಿಯೂರಪ್ಪ ಆ ಸಂದರ್ಭದಲ್ಲೂ ಕೂಡ ಒಂದ್ ಕೈ ಸರಿ ಇತ್ತು ಅವ್ರದ್ದು. ಈ ಕತ್ತಿಗೆ ಬಿದ್ದಂತ ಕನ್ಲಿಯ ಹೊಡೆತಕ್ಕೆ ಕೈ ಇಟ್ಕೊಂಡು ಮಲಗಿದ್ದಾರೆ. ಇನ್ನೊಂದು ಕೆರಳು ನನ್ನ ಮೇಲೆ ಬಿದ್ದಿದ್ದ 5 ಬೆರಳು ಕಟ್ಟಾಗಿತ್ತು ಆ ಸಂದರ್ಭದಲ್ಲಿ. ಅಂತ ಸಂದರ್ಭ ಕೂಡ ನಮ್ಮ ತಾಯಿ ಬಂದು ಕಣ್ಣೀರು ಹಾಕಿದಾಗ, ಮೈತ್ರ ನಾ ಬದುಕಿದ್ರೆ ಜನರಿಗೋಸ್ಕರ ಮತ್ತೆ ಬದುಕು ಬರ್ತೀನಿ, ಕಣ್ಣೀರು ಹಾಕ್ಬಿಡೋದು ಹೋಗಿ ಮನೆಗೆ ಅಂತೇಳಿ ಆ ಸಂದರ್ಭದಲ್ಲಿ ಕೂಡ ಗಲಾಟೆಯನ್ನ ಮಾಡಿದ್ರು. ಅರೆ ಅವತ್ತು ಬಿದ್ದಂತ ರಕ್ತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 7 ಲಕ್ಷ ಹೆಕ್ಟೇರ್ಗಳಿಗೆ ನೀರಾವರಿ ಯೋಜನೆ ಏನಾದರೂ ಆಗಿದೆ ಅಂದ್ರೆ ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ, ನಮ್ಮ ಬಸವರಾಜ ಬೊಮ್ಮಾಯಿ, ನಮ್ಮ ಪಾಟೀಲ್, ಇತರ ಅನೇಕ ಮಂತ್ರಿಗಳ ಸಹಕಾರದಿಂದ ಇವತ್ತು ರಾಜ್ಯ ನೀರಾವರಿ ಯೋಜನೆಗಳು ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ಇವತ್ತು ಯಡಿಯೂರಪ್ಪನಿಗೆ ಅಭಿನಂದನಾ ಕಾರ್ಯಕ್ರಮ ಯಾತಕ್ಕೋಸ್ಕರ, ಮುಂದಿನ ಒಂದು ಯುವ ಪೀಳಿಗೆಗೆ ಹೋರಾಟದ ಮುಖಾಂತರ ಪ್ರೇರಣೆ ಕೊಡ್ಲಿಕ್ಕೋಸ್ಕರ ಒಬ್ಬ ಹೋರಾಟಗಾರ, ಒಬ್ಬ ರೈತ ನಾಯಕ ಯಡಿಯೂರಪ್ಪ ಸಾಹೇಬರಿಗೆ ನಾವೆಲ್ಲರೂ ಕೂಡ ಸೇರ್ಕೊಂಡು ಅವತ್ತು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ದಯಮಾಡಿ ಕೈ ಮುಗಿದು ನಾನು ವಿನಂತಿನ ಮಾಡ್ಕೊಂತೀನಿ, ಯಡಿಯೂರಪ್ಪನವ್ರಿಗೋಸ್ಕರ ನೀವೇ ಯೋಚನೆ ಮಾಡಿ. ಅವತ್ತು ಇದೇ 20 ವರ್ಷ ಕೆಳಗೆ ಯಾವುದೇ ಪೇಪರ್ ಅನ್ನು ಓಪನ್ ಮಾಡಿದ್ರೆ ಇಂಥ ಹಳ್ಳಿಯಲ್ಲಿ ಇಂಥ ಮಗುವಿನ ಭ್ರೂಣ ಹತ್ಯೆ ಅಂತ ಹೇಳಿ ಬರ್ತಾ ಇತ್ತು. ಅವು ತುಂಬಾ ನಮ್ಮ ಹಳ್ಳಿಗಳಲ್ಲಿ ಗಂಡು ಮಕ್ಕಳು ಹುಟ್ಟಿದ್ರೆ ಬೇಡ ಅನಿಸ್ತಿದ್ವಿ, ಹೆಣ್ಮಗು ಹುಟ್ಟಿದ್ರೆ ಸಂತೋಷ ಪಡ್ತಿದ್ರು ಅಂತ ಒಂದು ಕೆಟ್ಟ ಕಾಲ ಇತ್ತು ಅವತ್ತು. ಯಾವುದೇ ಪೇಪರ್ ಭ್ರೂಣ ಹತ್ಯೆ ಬರ್ತಾ ಇತ್ತು. ಅವತ್ತು ಯಡಿಯೂರಪ್ಪ ನಮ್ಮ ಮಂತ್ರಿ ಮಂಡಲದ ಜೊತೆಗೆ ಕೂತನ್ನು ಚರ್ಚೆ ಮಾಡಿದ್ರು. ಈ ಕೆಟ್ಟ ಸಾಮಾಜಿಕ ಪಿಡುಗನ್ನ ದೂರ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಈ ಭಾಗ್ಯಲಕ್ಷ್ಮಿಯ ಚಿಂತನೆಯನ್ನ ಮಾಡಿ, ಮಗು ಹುಟ್ಟಿದಾಗ ಮೊದಲನೇ 2 ಹೆಣ್ಮಕ್ಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮೊದಲು 10,000 ಇಟ್ಟರು. ಅದು 18 ವರ್ಷಕ್ಕೆ ಕೇವಲ 50,000 ರೂಪಾಯಿ ಆಗುತ್ತೆ, ಕಮ್ಮಿ ಆಗುತ್ತೆ ಬೇಡ ಅಂತ ಹೇಳಿ ಮತ್ತೆ ಅದನ್ನು 20,000 ಮಾಡಿ ಇವತ್ತು 1,20,000 18 ವರ್ಷ ತುಂಬಿದ ತಕ್ಷಣ ಆ ಮಗುವಿನ ಮನೆಗೆ ಹಣ ತಲುಪುವಂತ ಕಾರ್ಯವತ್ತಿನ ಆಗ್ತಾ ಇದೆ ಅಂದ್ರೆ ಅದು